ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಭಿಕ್ಷಾಟನೆ ನಿಂತಿದೆಯಾ ಅಸಹಜ ಪ್ರಶ್ನೆ ಮಾಡಿದಾಗ ಎಲ್ಲಿ ನಿಂತಿದ್ರಿ ನಾವು ನೋಡ್ತಾ ಇದ್ವಲ್ಲ, ಕಾಣ್ತಾ ಇದೆ. ಬಸ್ ಸ್ಟ್ಯಾಂಡ್ಗಳಲ್ಲೇ, ರೈಲ್ವೆ ನಿಲ್ದಾಣಗಳಲ್ಲೇ, ಮತ್ತಲ್ಲೇ ಇಲ್ಲಿ ಎಲ್ಲರಿಗೂ ಕಾಣ್ತಾ ಇದೆ. ಹೆಚ್ಚಾಗ್ತಾನಿದೆ ವರ್ಷದ ವರ್ಷಕ್ಕೆ ಅನ್ನುವಂಥ ಮಾತುಗಳು ಯಾರಾದರೂ ಹೇಳ್ಬೋದಾಗಿದೆ. ಮತ್ತು ಇವರು ಎಷ್ಟು ಹೆಚ್ಚಾಗಿದ್ದಾರೆ, ಏನು ಹೆಚ್ಚಾಗಿದ್ದಾರೆ, ಇದರ ಬಗ್ಗೆ ಸರ್ವೆ ಯಾರ್ಯಾರು ಸರ್ವೆ ಮಾಡಿರ್ತಾರೆ ಕೆಲವೊಂದಿಷ್ಟು ಜನ. ಆ ಸರ್ವೆ ಮಾಡಿದ ಪ್ರಕಾರ ಏನಪ್ಪ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ಅದು ಹೆಚ್ಚಾಗಿರ್ತದಪ್ಪ ಜನ ಅನ್ನುವಂಥ ಮಾತು. ಯಾಕಂದ್ರೆ ಭಿಕ್ಷಾಟನೆ ಇದೊಂದು ಶಾಪ ಅನ್ನೋದು. ಇದು ಮೊದಲಾಗಿ ಯಾಕೆ ಬರ್ತದೆ ರೀ ಭಿಕ್ಷಾಟನೆ ಅನ್ನೋದು ನಾವು ಕಾರಣ ಹುಡುಕ್ಬೇಕಾಗಿದೆ, ಮೂರು ಹುಡುಕ್ಬೇಕಾಗಿದೆ. ಹೆಚ್ಚಾಗ್ತದೆ. ನಾವು ಅಷ್ಟು ಕೋಟಿ ಖರ್ಚು ಮಾಡಿದ್ದೀವಿ, 300 ಕೋಟಿ ಖರ್ಚು ಮಾಡಿದ್ದೀವಿ, 3.95 ಕೋಟಿ ಹೆಚ್ಚಿಗೆ ಖರ್ಚು ಮಾಡಿದ್ದೀವಿ, ಮುಂದೆ 104 ಕೋಟಿ ಖರ್ಚು ಮಾಡಿದ್ವಿ, 137 ಖರ್ಚು ಮಾಡಿದ್ದೀವಿ. ನಾವು ಡಾಟಾ ಕೊಡ್ತೀವಿ, ಅದನ್ನು ಖರ್ಚು ಮಾಡಿದ್ದೀವಿ ಅಂತೇಳಿ. ಈ ಖರ್ಚು ಮಾಡಿದ್ದು ನೋಡಿದರೆ ಇಲ್ಲಿ ಭಿಕ್ಷುಕರು ಇರಬಾರ್ದಾಗಿತ್ತಲ್ಲ ಇಲ್ಲೇ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕಂತಂದ್ರೆ ಇಲ್ಲಿ ನಾವು ಭಿಕ್ಷಾಟನೆ ಮಾಡೋದು ಪ್ರಚಾರ ಮಾಡ್ತೀವಿ, ಬಡ ಮಕ್ಕಳ ಸಲುವಾಗಿ ನಾವು ಸಾಕಷ್ಟು ಪ್ರಚಾರ ಮಾಡ್ತೀವಿ. ಮತ್ತು ಕೆಲವಷ್ಟು ನಾವು ಫ್ರೀಯಾಗಿ ಅನ್ನದ ವ್ಯವಹಾರಗಳು ಮಾಡಿ ಮುಟ್ಟಿಸಿ ಅದು ಕಡಿಮೆ ಮಾಡ್ಬೋದು ಪ್ರಯತ್ನ ಮಾಡಿಲ್ಲ ಅಂತಿಲ್ಲ. ಪ್ರಯತ್ನ ನಿರಂತರದ. ಈ ನಿರಂತರ ಪ್ರಯತ್ನ ಇದ್ದರೂ ಸಹಿತ ಇದು ಕಡಿಮೆ ಆಗ್ತಾಯಿಲ್ಲ ಅಂದ್ರೆ ಸಿಂಪಲ್ ಇದಕ್ಕೆ ಕಾರಣ. ನಾವೊಂದಿಷ್ಟು ಪರಿಹಾರ ಕೊಡ್ಬೋದು, ಆದರೆ ಅವರು ಶಾಶ್ವತವಾಗಿ ಏನಪ್ಪ ಅಂತಂದ್ರೆ ಒಂದು ನಿಲ್ಲುವಂಥ ನೆಲೆ, ಅವ್ರಿಗೆ ಬದುಕಾಗುವಂಥ ಒಂದು ನೆಲೆ ನಮಗೆಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಷ್ಟೇ ಸತ್ಯದ. ಯಾವ ಸರ್ಕಾರ ಆದರೂ ಭಾಳಷ್ಟು ಒಂದಿಷ್ಟು ಹೆಲ್ಪ್ ಮಾಡ್ರಪ್ಪ ಇದು ಶುರು ಮಾಡ್ರಿ ಅಂತೇಳಿ. ಆದರೆ ಇದೇ ಕಾಲಕ್ಕೆ ಇನ್ನೊಂದು ಮಾತು ನಾವು ಜ್ಞಾಪಕದಲ್ಲಿ ಹಿಡ್ಕೋಬೇಕಾಗಿದ್ದೇನಪ್ಪ ಅಂದರೆ ಸರ್ಕಾರದ ಕೆಲಸನೂ ಹೌದು, ಅವ್ರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಿಕೊಡುವಂಥ ಒಂದು ಪ್ರಯತ್ನ ಮಾಡುವಂಥದ್ದು. ಏನಪ್ಪ ಅಂತಂದ್ರೆ ನೀವೇನೋ ಅವರಿಗೆ ಸಹಾಯ ಮಾಡಿ ಸಹಕಾರ ಮಾಡಿ ಒಂದಿಷ್ಟು ಅನ್ನ ಅಥವಾ ಒಂದಿಷ್ಟೇನು ಮತ್ತೇನು ಆಹಾರ ಪದಾರ್ಥನ ಕೊಟ್ಟು ಅಥವಾ ಒಂದಿಷ್ಟು ಹೆಲ್ಪ್ ಮಾಡಿದರೂ ಸಹಿತ ಅದು ಹೋಗ್ತದೇನು ಅಂತ. ಯಾಕೆಂದರೆ ಇದು ಮನುಷ್ಯ ಜೀವಂತ ಇರ್ತಾನೆ, ಅವಾಗ ಆಹಾರ ಬೇಕು, ದುಡಿಯೋದಕ್ಕೆ ಒಂದು ಉದ್ಯೋಗ ಅನಿವಾರ್ಯ ಬೇಕೇ ಬೇಕು. ಅವ್ನು ದುಡಿತಾ ಇದ್ರೆ ಅವನು ಆಹಾರ ಹುಡ್ತದೆ, ಇಲ್ಲದ್ರೆ ಇಲ್ಲ. ಆದರೆ ಪರಿಸ್ಥಿತಿ ಏನದಪ್ಪ ಅಂದರೆ ಎಲ್ಲರಿಗೂ ಉದ್ಯೋಗ ಕೊಡೋದ್ರ ಸ್ಥಿತಿ ಒಳಗೆ ಸರ್ಕಾರಗಳಿಲ್ಲ.